ಭಗವಂತ, ನಮ್ಮ ಈ ಪ್ರಯತ್ನಕ್ಕೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ನಮಗೆ ಆಶೀರ್ವಾದ ಮಾಡಪ್ಪ. ಏ ನಾಗರಾಣಿ, ಒಂದು ಸಲ ನನ್ನ ಕೈಯಾರೆ ಸತ್ತಿದ್ದು ಗೊತ್ತಿಲ್ವಾ? ಮತ್ತೆ ಸಾಯೋದಕ್ಕೆ ಇಲ್ಲಿಗೆ ಬಂದಿದ್ಯಾ? ಅವತ್ತು ನಿನ್ನ ಆಯಸ್ಸು ಗಟ್ಟಿ ಇತ್ತು, ಅದಕ್ಕೆ ನನ್ನಿಂದ ತಪ್ಪಿಸ್ಕೊಂಡೆ. ಆದ್ರೆ ಇವತ್ತು ನಿನ್ನ ಸಾವು ನನ್ನ ಪ್ರಹಾರದಿಂದನೇ. ನಾಗರಾಣಿ, ತಾಳ್ಮೆ ತಾಳ್ಮೆ ಇರ್ರಿ. ನನ್ನ ಸಂಹಾರ ಮಾಡಿರೋ ಶತ್ರು ನನ್ನ ಕಣ್ಣು ಮುಂದೆ ನಿಂತಿರುವಾಗ ಯಾವ ತಾಳ್ಮೆ, ಯಾವ ಸಮಾಧಾನ? ಏಯ್ ನಾಗರಾಣಿ, ಜೀವದ ಮೇಲೆ ನಿಮ್ಗೆ ಆಸೆ ಇದ್ರೆ ಮೊದಲು ಹೋಗಿ ನಿಮ್ಮ ಲೋಕನ ನೀವು ಸೇರ್ಕೊಳ್ಳಿ, ನಿಮ್ಮ ಪ್ರಾಣನ ಉಳಿಸ್ಕೊಳ್ಳಿ. ನಿನ್ನ ಜೊತೆ ನಿನ್ನ ಗಂಡನ್ನ, ನಿನ್ನ ಮಗಳನ್ನು ಮುಗಿಸ್ಬಿಡ್ತೀವಿ. ಏ ಮೂರ್ಖ, ನನ್ನೆದುರಿಗೆ ನನ್ನ ಮಗಳನ್ನ ಸಾಯಿಸ್ತೀನಿ ಅಂತ ಹೇಳೋಷ್ಟು ಸೊಕ್ಕ ನಿನಗೆ? ಸಾಧ್ಯವಾದ್ರೆ ನನ್ನ ಪ್ರಹಾರದಿಂದ ತಪ್ಪಿಸ್ಕೋ. ನಾಗರಾಣಿ, ಮತಿಗೀನಂತೆ ವರ್ತಿಸ್ಬೇಡ. ಇದೆಲ್ಲ ಆ ಮಾಂತ್ರಿಕನ ಕುತಂತ್ರ. ನನ್ನ ಮಾತು ಕೇಳು. ಯಾರ ಮಾತನ್ನು ಕೇಳೋ ಸ್ಥಿತಿಯಲ್ಲಿಲ್ಲ ನಾಗರಾಜ. ಬಿಡಿ. ನಾಗರಾಣಿ, ಅಮ್ಮ, ನನ್ನ ಮಾತನ್ನು ಕೇಳಿ. ಏನಾಯ್ತು ನಾಗರಾಜ? ನಾಗರಾಣಿಯಲ್ಲಿ? ಶಾಸ್ತ್ರಿಗಳೇ, ರುದ್ರ ವಿಷ್ಣು ಇಬ್ರು ಇಲ್ಲಿಗೆ ಬಂದಿದ್ರು. ರುದ್ರ ನೋಡಿ ಅಮ್ಮ ಅವ್ರ ಸಂಯಮನ ಕಳ್ಕೊಂಡ್ರು. ರುದ್ರ ಕೂಡ ಅಮ್ಮನ ಕೋಪನ ನೂರ್ ಮಣಿಯಾಗಿ ಹೋಗಿ ಮಾಡ್ದ. ಅದಕ್ಕೆ ಅಮ್ಮ ಅವನ ಮೇಲೆ ಪ್ರಹಾರ ಮಾಡೋದಕ್ಕೆ ಹೋದ್ರು. ಶಾಸ್ತ್ರಿಗಳೇ, ನಾವು ಎಷ್ಟು ಹೇಳಿದ್ರು ನಮ್ಮ ಮಾತುಗಳು ನಾಗರಾಣಿ ಕಿವಿಗೆ ಬೀಳಲಿಲ್ಲ. ನಾಗರಾಜ, ಇದೆಲ್ಲ ಆ ಭೈರವನ ಕುತಂತ್ರ. ನನಗೂ ಗೊತ್ತು ಶಾಸ್ತ್ರಿಗಳೇ. ನಿಮ್ಮ ದೀಕ್ಷೆಯನ್ನು ಭಂಗ ಮಾಡೋದಕ್ಕೆ ಆ ಭೈರವ ಹೂಡಿರೋ ಸಂಚು ಇದು. ನಾಗರಾಣಿ ತನ್ನ ಸಂಯಮವನ್ನು ಕಳ್ಕೊಂಡು ಅವ್ರ ಮೇಲೆ ಪ್ರಹಾರ ಮಾಡಿದರೆ ನಾವು ಮಾಡಿದ ಪ್ರಯತ್ನ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಾಗೆ ವ್ಯರ್ಥವಾಗಿ ಹೋಗುತ್ತೆ. ಹೇಗಾದರೂ ಮಾಡಿ ನಾಗರಾಣಿಯನ್ನು ತಡಿಬೇಕು. ಆ ತಕ್ಷಕಿಯನ್ನು ಬಂಧಿಸೋ ಪ್ರಯತ್ನ ಮಾಡಿ. ಆಯ್ತು. ನಿಮ್ಮ ಮಂತ್ರಕ್ಕೆ ನನ್ನ ತಂತ್ರ, ನಿಮ್ಮ ಸತ್ಕಾರಕ್ಕೆ ನನ್ನ ಸಂಚು. ಈ ಪ್ರಯತ್ನದಲ್ಲಿ ನೀವು ಸೋಲ್ಲೇಬೇಕು, ನಾನು ಗೆಲ್ಲೇಬೇಕು. ನಾಗಮಣಿ ನನ್ನ ವಶಕ್ಕೆ ಬರಬೇಕು. ಹಾಗೆ ವಾಸುಕಿ ವಂಶ ಅಳಿಲೇಬೇಕು. ನೀವ್ ಎಲ್ಲೇ ಓಡಿದ್ರು, ಎಲ್ಲೇ ಹೋದ್ರು, ಇವತ್ತು ನನ್ನಿಂದ ನೀವು ಉಳಿಯಕ್ಕಾಗೋದಿಲ್ಲ. ನನ್ನಿಂದ ನಿಮ್ಮನ್ನ ಯಾವ ಶಕ್ತಿಯಿಂದನೂ ಕಾಪಾಡಕ್ಕಾಗೋದಿಲ್ಲ. ಈ ಬಾಬುನ್ ಮಾತು ಕೇಳಿ ನಮ್ಮ ಪ್ರಾಣಕ್ಕೆ ತಾವೇ ಕೂತ್ ಅನ್ಕೊಂಡ್ವಿ ಅನ್ಸತ್ತೆ. ನನಗೂ ಹಾಗೆ ಅನಿಸ್ತದೆ ವೃದ್ಧ. ಆದರೆ ಈಗ ನಮ್ಮನ್ನು ಕಾಪಾಡೋದಕ್ಕೆ ಬಾಬನ್ ಬಿಟ್ಟರೆ ಬೇರೆ ಯಾರಿದ್ರೂ ಸಾಧ್ಯ ಇಲ್ಲ. ಅವ್ರಿಗೆ ಹೋಗೋಣ. ಬಾಬಾ, ಬಾಬಾ ಕಾಪಾಡಿ ನಮ್ಮನ್ನ. ಬಾಬಾ ಕಾಪಾಡಿ. ಬಾಬಾ.
ಪ್ರಪಂಚದ ಯಾವ ಮೂಲೆ ಅಡಗಿದ್ರು ನಿಮ್ಮಗಳನ್ನ ಜೀವ ಸಹಿತ ಬಿಡೋದಿಲ್ಲ. ನಾನು ಅನುಭವಿಸಿದ ಸಂಕಟ, ನೋವು, ಯಾತನೆ ನೀವುಗಳು ಅನುಭವಿಸ್ಬೇಕು. ನನ್ನ ಪ್ರಾಣನಾಥ, ನನ್ನ ಮಗಳು ಅಮೃತನಿಂದ ದೂರ ಆಗಿ ನಾನು ಪಟ್ಟ ಸಂಕಟ ನೀವುಗಳು ಅನುಭವಿಸಿ ಸಾಯ್ಬೇಕು. ಆಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ, ಸಾಂತ್ವನ. ಬಾಬಾ 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 ಕಾಪಾಡಿ. ಹೆದರಬೇಡಿ, ನಾನ್ ನಿಮ್ಮೊಂದಿಗಿದ್ದೀನಿ. ಬಾಬಾ ನಿಮ್ಮ ಮಾತು ಕೇಳಿ ನೀವು ಹೇಳಿದಿರಿ ಅಂತೇಳಿ ಅವಳಿಗೆ ಕೋಪ ಬರೋ ಹಾಗೆ ಮಾತಾಡಿದೀವಿ ನಾವು. ಆದ್ರೆ ಅವಳಿಗ ನಮ್ಮಲ್ಲಿ ಪ್ರಹಾರ ಮಾಡಿ ನಮ್ಮನ್ನು ಸಾಯಿಸೋದಕ್ಕೆ ನಿಂತಿದ್ದಾಳೆ. ಮುಂದೆ ನಮ್ಮ ಗತಿ ಏನು? ಕಾಪಾಡಿ ಬಾಬಾ. ನನ್ನ ಉದ್ದೇಶನೇ ಅದು. ನಿಮ್ಮ ಮೇಲೆ ಅವಳು ಪ್ರಹಾರ ಮಾಡಿದ್ರೆ ಅವಳ ದೀಕ್ಷೆ ಭಂಗವಾಗುತ್ತೆ. ನಿಮಗೆ ಅವಳ ವಿಷ ಹತ್ತದಂತೆ ನಾನು ನಿಮ್ಮಿಬ್ಬರನ್ನು ಕಾಪಾಡ್ತೀನಿ. ನನ್ನ ಮಾತು ನಂಬಿ. ನೀವು ಹೆದರಿದ್ರೆ ನಮ್ಮ ಉದ್ದೇಶ ಈಡೇರೋದಿಲ್ಲ. ಈ ಹಿಂದೆ ನಾನು ನಿಮ್ಮನ್ನ ಕಾಪಾಡದಂತೆ ಈಗಲೂ ಕಾಪಾಡ್ತೀನಿ. ಬಾಬಾ ಬಾಬಾ ಆದ್ರೂ ಆ ಮುಂಚಿನ ಧೈರ್ಯ ಈಗ ನಮ್ಮಲ್ಲಿ ಇಲ್ಲ ಬಾಬಾ. ಧೈರ್ಯ ಗೆಟ್ರೆ ಹುಲ್ಲೆಯು ಕೂಡ ಹುಲಿಯಾಗಿ ನಿಮ್ಮನ್ನ ಹೆದರಿಸುತ್ತೆ. ನೆನಪಲ್ಲಿಟ್ಕೊಳ್ಳಿ, ರುದ್ರ ವಿಷ್ಣು, ನನ್ನ ಶಕ್ತಿಯಿಂದ ಅವಳು ನಿಮ್ಮನ್ನ ಸಮೀಪಿಸೋದಕ್ಕೆ ಸಾಧ್ಯವಿಲ್ಲ. ಜೈ ಮಹಾಕಾಲ. ನೀವ್ ಎಷ್ಟೇ ವೇಗವಾಗಿ ಓಡಿದ್ರು ನಾನ್ ನಿಮ್ಮನ್ನು ಬಿಡೋದಿಲ್ಲ. ನಾಗರಾಣಿ, ನೀನ್ ಮಾಡ್ತಿರೋ ಕೆಲ್ಸದ ಬಗ್ಗೆ ನಿನಗೆ ಅರಿವಿದ್ಯಾ? ಅರಿವಿದ್ದೆ ನಾ ಈ ಕೆಲಸ ಮಾಡ್ತಿರೋದು. ಇಲ್ಲ, ನಿನಗೆ ಅರಿವಿದ್ದಿದ್ರೆ ಈ ಕೆಲಸವನ್ನ ನೀನ್ ಮಾಡ್ತಿರ್ಲಿಲ್ಲ. ನೋಡು, ನನ್ನ ಮಾತು ಕೇಳು. ನೀನ್ ತಾಳ್ಮೆನ ಕಳ್ಕೋಬೇಡ. ನನ್ನ ಕೊಂದ ಇವ್ರನ್ನ ಕಂಡ ಮೇಲೂ ಶಾಂತಿ ತಾಳ್ಮೆಯಿಂದ ಹೇಗಿರಕ್ ಸಾಧ್ಯ? ಈಗ ನಮ್ಮ ಮುಂದೆ ಇರೋದು ಮೊದಲು ಆ ತಕ್ಷಕ ಲೋಕದ ನಾಗರಾಣಿ ಉರ್ಮಿಳಾನ ಬಂಧಿಸೋದು. ಅದಕ್ಕಾಗಿ ನೀನು ಮತ್ತೆ ಬದುಕಿ ಬಂದಿರೋದು. ಅದನ್ನ ನೀನು ಮರಿಬೇಡ. ಅದಕ್ಕೋಸ್ಕರನೇ ಶಾಸ್ತ್ರಿಗಳು ನಮಗೆ ದೀಕ್ಷೆ ಕೊಟ್ಟಿದ್ದು, ಈ ಕಂಕಣವನ್ನ ಕಟ್ಟಿದ್ದು. ಈಗ ನಮ್ಮ ಉದ್ದೇಶ ಇವ್ರು ಯಾರನ್ನೂ ಆಹುತಿ ತಗೊಳ್ಳೋದಲ್ಲ. ಬಂದ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅಮ್ಮ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಇನ್ನೇನಮೃತ, ನನ್ನ ಸಂಹರಿಸ್ತೋರು ನನ್ನ ಕಣ್ಣೆದುರಿಗೆ ಇದ್ರು ನಾನು ಏನೂ ಮಾಡಕ್ಕಾಗದೆ ಸುಮ್ಮನೆ ಇರೋ ಪರಿಸ್ಥಿತಿ ಬಂತಲ್ಲ. ರಾಣಿ, ಮತ್ತರ ಮತಿಯನ್ನ ಕೆಡಿಸುತ್ತೆ ಅನ್ನೋದು ನಿಜ. ನಿನ್ನ ಸೇಡು, ನಿನ್ನ ದ್ವೇಷ ನನಗೆ ಅರ್ಥ ಆಗತ್ತೆ. ಆದ್ರೆ ಅದನ್ನ ತೀರ್ಸ್ಕೊಳ್ಳೋಕೆ ಇದು ಸೂಕ್ತವಾದ ಸಮಯ ಅಲ್ಲ. ಕೈಯಲ್ಲಿರೋ ಸಮಯನ ಸೂಕ್ತವಾಗಿ ಬಳಸ್ಕೊಳ್ಳೋದು ಜಾಣತನ. ನಾಗರಾಣಿ, ಅದು ಈ ಸಮಯದಲ್ಲಿ ಮೂರ್ಖತನ ಆಗತ್ತೆ. ಬೇರೆ ಸಂದರ್ಭದಲ್ಲಿ ನೀನು ಹೇಳ್ತಾ ಇರೋದು, ಯೋಚಿಸ್ತಾ ಇರೋದು ಸೂಕ್ತ. ಆದ್ರೆ ಈ ಸಂದರ್ಭದಲ್ಲಿ ಅಲ್ಲ. ತಾಳ್ಮೆಯಿಂದ ಇದ್ದ ಯೋಧ ಮಾತ್ರ ಯುದ್ಧವನ್ನ ಗೆಲ್ಲೋದು, ಶೂರ ಅನ್ಸ್ಕೊಳ್ಳೋದು. ಅಮ್ಮ, ನಮ್ಗೀಗಿರೋ ಗುರಿ ಆ ಊರ್ಮಿಳನ್ನ ಬಂಧಿಸೋದು.
ಅವಳು ಬಂಧನಕ್ಕೊಳಗಾದ್ರೆ ಈ ವಿಷ್ಣು ರುದ್ರನ ಸಂಹರಿಸೋದು ನಮ್ಗೆ ದೊಡ್ಡ ಕೆಲಸ ಅಲ್ಲ. ಈ ಮನುಷ್ಯನ ಜಾತಿ ಮೇಲೆ ನನಗೆ ಕೋಪ ಆಕ್ರೋಶ ಹುಟ್ಟುತ್ತಾ ಇದೆ. ನಾವು ನಮ್ಮ ಲೋಕದಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿದ್ವಿ. ಆದರೆ ಇವ್ರು ನಮ್ಮ ಲೋಕಕ್ಕೆ ಬಂದ್ರು, ನಮ್ಮನ್ನ ಕೊಂದ್ರು, ನಮ್ಮ ನಾಗಮಣಿನ ತಗೊಂಡು ಹೋದ್ರು. ನಮ್ಮನ್ನ ಕೊಂದವರು ನಮ್ಮ ಕಣ್ಣು ಮುಂದೆನೆ ಬಂದ್ರು ನಾವು ರಣ ಹೇಳಿಗಳ ತರ ಸುಮ್ಮನೆ ಇರ್ಬೇಕಾ ನಾಗರಾಜ? ಹೇಳಿ. ನಾಗರಾಣಿ, ಆ ವಿಷ್ಣು ರುದ್ರ ಮಾಡಿರೋ ಕಾರ್ಯಕ್ಕೆ ಇಡೀ ಮನುಷ್ಯ ಕುಲವನ್ನೇ ದ್ವೇಷಿಸೋದು ತಪ್ಪು. ನಮ್ಮ ನಾಗಲೋಕದಲ್ಲೂ ಒಳ್ಳೆ ನಾಗಗಳು, ದುರ್ತ ನಾಗಗಳು ಇರೋ ಹಾಗೆ ಇಲ್ಲೂ ಇದ್ದಾರೆ. ಹಾಗಂತ ಎಲ್ಲ ಮನುಷ್ಯರು ಕೆಟ್ಟವರು ಅಲ್ವಲ್ಲ. ಅದಕ್ಕೆ ಉದಾಹರಣೆ ಇದೆ. ಅರ್ಜುನ್ ಅಂತ ಒಳ್ಳೆ ಅಳಿಯ, ಶಾಸ್ತ್ರಿಗಳಂತ ಸಜ್ಜನರು. ಹಾಗಂತ ಅವ್ರು ಮಾಡಿರೋ ಕಾರ್ಯನ ಕ್ಷಮಿಸ್ಬಿಡ್ಬೇಕಾ? ನಾಗರಾಣಿ, ಅವ್ರು ಮಾಡಿರೋ ತಪ್ಪು ಕ್ಷಮಿಸೋಂಥ ತಪ್ಪಲ್ಲ, ಮಹಾ ಅಪರಾಧ, ಘೋರ ಪಾಪ. ಆ ಪಾಪಕ್ಕೆ ನಾವು ಶಿಕ್ಷೆ ಕೊಡದೆ ಹೋದ್ರು ಆ ಪರಶಿವ ಕೊಟ್ಟೇ ಕೊಡ್ತಾನೆ. ಆ ನಂಬಿಕೆ ನನ್ನಲ್ಲಿ ಅಚಲವಾಗಿದೆ ಅಮ್ಮ. ಸದ್ಯಕ್ಕೆ ನಮ್ಮ ಮುಂದೆ ಇರೋ ಗುರಿ ಆ ಉರ್ಮಿಳನ ಬಂಧಿಸೋದು. ನಡೀರಿ. ಅಸಮರ್ಥರ ದಂಡನ್ನ ಕಟ್ಕೊಂಡು ಅರಸೊತ್ತಿಗೆ ಮೇಲೆ ದಾಳಿಗೆ ಹೋದಾಗ ಆಯ್ತು ನನ್ನ ಸ್ಥಿತಿ. ಬನ್ನಿ ವೀರಾದಿ ವೀರರೇ, ಶೂರಾದಿ ಶೂರ, ನಿಮ್ಮನ್ನ ನಂಬಿ ಈ ಕೆಲಸ ನೀವು ಮಾಡೇ ಮಾಡ್ತೀರಂತ ಆರ್ತಿ ಎತ್ತು ಕಳ್ಸದ್ನಲ್ಲ, ಅದಕ್ಕೆ ನನಗೆ ಈ ಶಾಸ್ತಿ ಆಗ್ಬೇಕಾಗಿದ್ದೆ. ಬಾಬಾ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಕ್ಷಮೆ ಕೇಳೋದಕ್ಕೂ ಒಂದು ಯೋಗ್ಯತೆ, ಅರ್ಹತೆ ಅನ್ನೋದಿರುತ್ತೆ. ಅದನ್ನು ನೀವು ಕಳ್ಕೊಂಡಿದ್ದೀರಾ. ಬಾಬಾ, ನೀವು ನಿಮ್ಮ ದೃಷ್ಟಿಯಿಂದ ಪ್ರಪಂಚನ ನೋಡ್ತಾ ಇದ್ದೀರಾ. ನಮ್ಮ ದೃಷ್ಟಿಕೋನದಿಂದನೂ ಸ್ವಲ್ಪ ಯೋಚಿಸ್ಬೇಕಲ್ವೇ? ಏನು ಯೋಚಿಸ್ಬೇಕು? ಆ ನಾಗರಾಜ ನಾಗರಾಣಿಗೆ ಮೊದಲೇ ನಮ್ಮನ್ನು ಕಂಡ್ರೆ ದ್ವೇಷ, ಆಕ್ರೋಶ. ಎಲ್ಲಿ ನಮ್ಮ ಮೇಲೆ ಪ್ರಹಾರ ಮಾಡಿ ನಮ್ಮನ್ನ ಕೊಂದು ಬಿಡ್ತಾರೋ ಅನ್ನೋ ಭಯದಲ್ಲಿ ನಾವು ಹಿಮ್ಮೆಟ್ಬೇಕಾಯ್ತು ಬಾಬಾ. ಆಡೋದು ಆಕಾಶದಷ್ಟಾದ್ರೆ ಮಾಡೋದು ಅಕ್ಕಿ ಕಾಳಿನಷ್ಟು ಅನ್ನೋ ಹಾಗಿದೆ ನಿಮ್ ಸ್ವಭಾವ. ಇಲ್ಲಿಂದ ಹೋಗುವಾಗ ವಾಸುಕಿ ವಂಶವನ್ನ ನಿರ್ವಂಶ ಮಾಡ್ತೀನಿ ಅನ್ನೋ ಹಾಗೋದ್ರಿ. ಈಗ ಎದುರಿ ಉತ್ತರ ಕುಮಾರ್ ಅಂತರ ಬಂದು ತಲೆ ತಗ್ಸಿ ನಿಲ್ಲೋದಕ್ಕೆ ನಾಚಿಕೆ ಆಗೋದಿಲ್ವಾ? ನಾನ್ ನಿಮ್ಮನ್ನ ನಾಗಿಣಿಯ ಪ್ರಹಾರದಿಂದ ಎಷ್ಟು ಸಲ ಕಾಪಾಡಿಲ್ಲ? ನಿಮ್ಮನ್ನೇ ಕೇಳ್ತಿರೋದು. ಮಾತಾಡಿ ಮೂರ್ಖ ಶಿಖಾಮಣಿಗಳೇ. ಸಾಕಷ್ಟು ಸಲ ಬಾಬಾ. ಸಾಕಷ್ಟು ಸಲ ಅನ್ನೋದಕ್ಕಿಂತ ನೀವು ನಮ್ಮ ಪುನರ್ಜನ್ಮದ. ಹೌದು ತಾನೆ? ಅಕಸ್ಮಾತ್ ಆ ನಾಗರಾಣಿ ನಿಮ್ಮ ಮೇಲೆ ಪ್ರಹಾರ ಮಾಡಿದ್ರೆ ನಾನು ನಿಮ್ಮನ್ನು ಉಳಿಸ್ಕೊಳ್ದೆ ಕಾಡಿನ ಹೆಣಗಳಾಗೋದಕ್ಕೆ ಬಿಡ್ತಾ ಇದ್ನಾ? ಹೇಳಿ. ಇಲ್ಲ. ಇಷ್ಟಕ್ಕೂ ನನ್ನ ಉದ್ದೇಶ ಇದ್ದಿದ್ದೆ ಅವರು ನಿಮ್ಮ ಮೇಲೆ ಪ್ರಹಾರ ಮಾಡಬೇಕು ಅಂತ. ಅವರು ಪ್ರಹಾರ ಮಾಡಿ ಆ ಶಾಸ್ತ್ರಿ ಅವರಿಗೆ ನೀಡಿರೋ ದೀಕ್ಷೆ ನಿರ್ನಾಮ ಆಗ್ಬೇಕು ಅಂತ. ಅದಕ್ಕೆ ಅವಕಾಶ ಕೊಡದೆ ಈಗ ಓಡ್ ಬಂದು ನನ್ನ ಮುಂದೆ ನಿಂತಿದ್ದೀರಲ್ಲ, ಇಷ್ಟೇನಾ? ಇದೇನಾ ನಿಮ್ ಧೈರ್ಯ? ಇದೇನಾ ನಿಮ್ ಗುರುದಕ್ಷಿಣೆ? ಅಳಿಲುಗಳನ್ನ ಆನೆ ಅಂತ ತಿಳಿದು ಆರ್ಭಟಿಸಿದ್ದು ನಂದೇ ತಪ್ಪು. ಇನ್ನು ನಿಮ್ಮಿಂದ ನನಗೆ ಯಾವ ಉಪಯೋಗನೂ ಇಲ್ಲ. ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ದಯವಿಟ್ಟು ನಿನ್ನ ಹೊರಡಿ ಬಾಬಾ. ನನಗಿರೋ ಕೋಪದಲ್ಲಿ ನಿಮ್ಮನ್ನ ಇಲ್ಲೇ ಸುಟ್ಟು ಭಸ್ಮ ಮಾಡಬಲ್ಲೆ. ನನ್ನ ಕೋಪಕ್ಕೆ ತುತ್ತಾಗ ಮುನ್ನ ಇಲ್ಲಿಂದ ಹೊರಡಿ. ಇವರನ್ನ ನಂಬಿ ನನ್ನ ಸಮಯವನ್ನು ವ್ಯರ್ಥ ಮಾಡಿ. ಜೈ ಮಹಾಕಾಲ. ಜೈ ಮಹಾಕಾಲ. ಏ ಹದ್ದುಗಳೇ, ಹೋಗಿ ಆ ವಾಸುಕಿ ವಂಶದ ನಾಗಗಳನ್ನ ಕುಟುಕಿ ಕುಟುಕಿ ಕೊಂದು ಆಮೇಲೆ ನನ್ನ ಬಳಿಗೆ ಬನ್ನಿ. ಹೋಗಿ. ಏ ವಾಸುಕಿ ವಂಶದ ನಾಗಗಳೇ, ನಿಮ್ಮ ಸಾವು ನಿಮ್ಮನ್ನ ಬೇಟೆ ಆಡೋದಕ್ಕೆ ಬರ್ತಾ ಇದೆ. ಸಿದ್ಧವಾಗಿ. ನಾನು ಈ ಸಲ ಪ್ರಯೋಗಿಸಿರೋದು ಅಂತಿಂತ ಅಸ್ತ್ರ ಅಲ್ಲ, ಬ್ರಹ್ಮಾಸ್ತ್ರಕ್ಕಿಂತಲೂ ಶಕ್ತಿಶಾಲಿ, ಸೂರ್ಯಾಸ್ತ್ರಕ್ಕಿಂತಲೂ ಬಲಶಾಲಿ. ಇದರಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.
ಛೇ, ಆ ತಕ್ಷಕೆಯನ್ನ ನಮ್ಮ ಲೋಕದಲ್ಲಿ ಸಂಹಾರ ಮಾಡದಿದ್ರೆ ಇವತ್ತು ನಮ್ಮ ಮಗಳಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾಗರಾಜ್, ಇವತ್ತೇ ಅವಳ ಅಂತಿಮ ದಿನ. ನಮ್ಮ ಮೂವರ ಶಕ್ತಿ ಒಟ್ಟಿಗೆ ಸೇರಿ ಅವಳನ್ನ ಸಂಹಾರ ಮಾಡೋಣ. ಈ ಲೋಕದಲ್ಲೇ ಅವಳ ಅಂತಿಮ ಸಂಸ್ಕಾರ ಆಗಬೇಕು. ಅಂದಾಗ್ಲಿ, ಇಂದಾಗ್ಲಿ, ಮುಂದಾಗ್ಲಿ ನ್ಯಾಯ ನೀತಿ ಧರ್ಮಕ್ಕೆ ಮಾತ್ರ ಜಯ. ಅನ್ಯಾಯ, ಅನೀತಿ, ಅಹಂಕಾರಕ್ಕೆ ಅಪಜಯ ಅನ್ನೋದು ಕತ್ತಿಟ್ಟ ಬುತ್ತಿ. ಇದೇನಿದು ವಿಚಿತ್ರವಾಗಿದೆಯಲ್ಲ? ಈ ಹದ್ದುಗಳು ನಮ್ಮ ಹತ್ರ ಯಾಕೆ ಬರ್ತವೆ? ಜೈ ಮಹಾಕಾಲ. ಬನ್ನಿ ಹೋಗೋಣ. ಅಮೃತ, ನಾಗರಾಣಿ, ಸಾಧಾರಣ ಹದ್ದುಗಳಲ್ಲ, ಮಾಯಾ ಸೃಷ್ಟಿಯ ಹದ್ದುಗಳು. ಅದಕ್ಕೆ ನಮ್ಮ ಆದ್ಯಮ ಶತ್ರುಗಳ ಹಾಗೆ ನಮ್ಮ ಮೇಲೆ ದಾಳಿ ಮಾಡಲು ಬಂದಿವೆ. ಇದೊಂದು ಒಳ್ಳೆದಲ್ಲ. ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು ನಾವು. ಬನ್ನಿ. ಈ ಭೈರವನಿಗೆ, ಮಾಂತ್ರಿಕ ಮಹಾರಾಜನಿಗೆ, ಇಡೀ ತಾಂತ್ರಿಕ ಜಗತ್ತಿನ ಅನಭಿಷಿಕ್ತ ದೊರೆ ಈ ಭೈರವ ಬಾಬಾ ಯಕಚ್ಚಿತ್ತು ನಾಗಗಳಿಂದ ಸೋಲೋದು ಅಂದ್ರೆ ಏನು? ನನಗೆ ಸೋಲು ಒಂದೇ, ಸಾವು ಒಂದೇ. ಜೈ ಮಹಾಕಾಲ. ಜೈ ಮಹಾಕಾಲ. ನಾಗ ರಾಕ್ಷಸ ಆವಾಹಯಾಮಿ, ಜೀವ ರಾಕ್ಷಸ ಆವಾಹಯಾಮಿ. ಬಾ. ಭೈರವ, ನನ್ನ ಆವಾಹನೆ ಮಾಡಿದ ಕಾರಣ ಏನು? ನಿನ್ನನ್ನು ಸಂತುಷ್ಟಿಗೊಳಿಸಲು. ನನ್ನ ಸಂತುಷ್ಟಿ ಇರುವುದು ನಾಗಭಕ್ಷಣೆಯಲ್ಲಿ ಮಾತ್ರ. ಆ ನಾಗಭಕ್ಷಣೆಗೆ ನಿನ್ನನ್ನು ಆಹ್ವಾನಿಸಿರೋದು ನಾಗರಾಕ್ಷಸ. ಎಲ್ಲಿ ಎಲ್ಲಿ? ನಾನು ಸೃಷ್ಟಿಸಿರೋ ಹದ್ದುಗಳಲ್ಲಿ ನೀನು ಪರಕಾಯ ಪ್ರವೇಶ ಮಾಡು. ಆನಂತರ ಆ ಅಮೃತ ನಾಗರಾಜ ನಾಗರಾಣಿಯನ್ನ ನೀನು ಭಕ್ಷಣೆ ಮಾಡು. ಆಗಬಹುದು. ತಡ ಮಾಡಬೇಡ. ನಿನ್ನ ಬೇಟೆಗಳು ನಿನಗಾಗಿ ಕಾದಿವೆ. ಹೊರಡು. ಪಾವನ ಅಪ್ಪಿದ ಹತ್ತುಗಳು ಮತ್ತೆ ಆಕ್ರಮಣ ಮಾಡ್ತಿದ್ಯಲ್ಲ, ಇದು ಹೇಗೆ ಸಾಧ್ಯ? ನಾಗರಾಜ, ನಾಗರಾಣಿ, ನೀವು ಹತಾಶರಾಗೋ ಅಗತ್ಯ ಇಲ್ಲ. ನಿಮ್ಮ ಮೂವರ ಶಕ್ತಿಯನ್ನು ಒಗ್ಗೂಡಿಸಿ ಆ ಶಕ್ತಿಯನ್ನ ಒಂದೊಂದು ಹದ್ದಿನ ಮೇಲೆ ಪ್ರಹಾರ ಮಾಡಿ. ಆಯ್ತು ಶಾಸ್ತ್ರಿಗಳೇ.